ನಮಸ್ಕಾರ ವೀಕ್ಷಕರೇ, ಇವತ್ತು ಹಿರಿಯೂರಿನ ಏನು ಟಿವಿ ಸರ್ಕಲ್ನಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜಿನ ಮೌಲಾನಾ ಆಜಾದ್ ಮಾದರಿ ಶಾಲೆಯ ವತಿಯಿಂದ ಇವತ್ತು ಮತದಾನ ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಆ ಶಿಕ್ಷಕರನ್ನ ಮಾತಾಡಿಸಿ ಏನು ಹೇಳ್ತಾರೆ ಕೇಳೋಣ. ನಮ್ಮ ಹೆಸರು ನಾಗೇಂದ್ರಪ್ಪ, ಅಂಬೇಡ್ಕರ್ ಕಾಲೇಜ್ನ ಪ್ರಾಂಶುಪಾಲರು. ಈ ದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ವಿಶೇಷ ಮತದಾರರ ಜಾಗೃತ ಒಂದು ಕಾರ್ಯಕ್ರಮವನ್ನೇನು ಇಟ್ಟುಕೊಂಡಿದೆ, ಅದು ಅತ್ಯಂತ ಪ್ರಮುಖವಾದಂತಹ ಮತ್ತು ಮಹತ್ವವಾದಂತಹ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜು ಮತ್ತು ಮೌಲಾನಾ ಆಜಾದ್ ಪ್ರೌಢಶಾಲೆಯ ವತಿಯಿಂದ ನಾವು ಇವತ್ತು ವೇದಾವತಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಮುಖ ನಾಗರಿಕರನ್ನ ಭೇಟಿ ಮಾಡುವ ಮೂಲಕ ಮತ್ತು ನಾವು ಮತದಾನಕ್ಕೆ ಸಂಬಂಧಿಸಿದಂತೆ ಅವರಿಗೆ ಏನು ಜಾಗೃತಿಯನ್ನು ಮೂಡಿಸುವ ಮೂಲಕ, ಅವರಿಗೆ ನಾಲೆಡ್ಜ್ ಅನ್ನ ನೀಡುವ ಮೂಲಕ ಎಲ್ಲರೂ ಕೂಡ ತಪ್ಪದೆ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಲು ನಾವು ಜಾಗೃತಿಯನ್ನ ಮೂಡಿಸಿದ್ದೇವೆ, ಅವರಿಗೆ ಅರಿವನ್ನ ತಂದಿದ್ದೇವೆ. ಹಾಗಾಗಿ ಇದು ಅತ್ಯಂತ ಮಹತ್ವವಾದಂತಹ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸುತ್ತಾ, ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ರಾಜಕಾರಣಿಗಳು ಹಾಗೂ ಏನು ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಒಂದು ಸಂವಿಧಾನ ನಡೆಸ್ಕೊಂಡು ಹೋಗ್ತಕ್ಕಂಥ ಜನಸಾಮಾನ್ಯರಾಗ್ಲಿ ಮತ್ತೆ ಪ್ರತಿನಿಧಿಗಳಾಗ್ಲಿ, ಇವತ್ತು ನೀವು ಒಂದು ಸ್ಲೋಗನ್ ಕೂಗಿದ್ರಿ. ಏನ್ ಕೂಗಿದ್ರಿ ಸರ್? ಅದು ವಿ ವಾಂಟ್ ಡೆಮೋಕ್ರಸಿ ಅಂತ ಕೂಗಿದ್ರಿ. ಮತ್ತೆ ಮತದಾನನ ಮಾರ್ಕೋಬೇಡಿ ಅಂತ ಹೇಳಿದ್ರಿ, ಹೌದಲ್ವಾ? ಮತದಾನ ಮಾರ್ಕೋಬೇಡಿ ಅಂತ ಹೇಳಿದ್ರಿ. ಪ್ರಜಾಪ್ರಭುತ್ವ ಪದ್ಧತಿ ಯಶಸ್ವಿ ಆಗಬೇಕಾದ್ರೆ ಏನು ಪ್ರಜೆಗಳಾದಂತಹ ಪ್ರಜಾಪ್ರಭುತ್ವದ ಯಶಸ್ವಿಗೆ ಚುನಾವಣೆ ಮತ್ತು ಮತದಾನ ಏನು ಅವಶ್ಯಕವಾಗಿದೆ, ಆ ಮತದಾನವನ್ನು ಮತದಾರರು ಏನಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ತಮಗೆ ಸೇವೆಯನ್ನು ಮಾಡುವಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಣವನ್ನು ಕೊಟ್ಟಂತಹ ಆಸ್ತಿಯನ್ನು ಹೊಂದಿರುವಂತಹ ಪಟ್ಟಬದ್ಧ ಹಿತಾಸಕ್ತಿ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡದಂಗೆ ಜನರ ಪರವಾಗಿ ಆಡಳಿತ ಮಾಡುವ, ಜನರ ಕಲ್ಯಾಣಕ್ಕಾಗಿ ಆಡಳಿತ ಮಾಡುವ, ಜನರ ಒಳಿತಿಗಾಗಿ ಆಡಳಿತ ಮಾಡುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಮತದಾರರಾದಂಥವರು ತಮ್ಮ ಅಮೂಲ್ಯವಾದಂತಹ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳದೆ, ಎಂಡಕ್ಕೆ, ಕಂಡಕ್ಕೆ, ಹಣಕ್ಕೆ ಇತ್ಯಾದಿಗಳಿಗೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡಿದರೆ ನಿಜವಾಗ್ಲೂ ಕೂಡ ನಾವು ಅಂಬೇಡ್ಕರ್ ಕಂಡಂತಹ ಮತ್ತು ಪ್ರಜಾಪ್ರಭುತ್ವ ಪದ್ಧತಿಯ ತತ್ವಗಳಾದಂತಹ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವಂತಹ ಅಂಶಗಳಿಂದ ಕೂಡಿದಂತಹ ಪ್ರಜಾಪ್ರಭುತ್ವ ಪದ್ಧತಿಯನ್ನ ಕಟ್ಟಲಿಕ್ಕೆ ಮತ್ತು ಬೆಳೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಉದ್ದೇಶದಿಂದ ನಾವು ನಮ್ಮ ಜಾಥಾದಲ್ಲಿ ಒಂದು ಸ್ಲೋಗನ್ ಆಗಿ ಮತವನ್ನ ನಮ್ಮ ಮತ ಮಾರಾಟಕ್ಕಿಲ್ಲ ಎನ್ನುವಂತಹ ಸ್ಲೋಗನ್ ಅನ್ನ ಕೂಗುವ ಮೂಲಕ ನಾವು ಮತದಾರರಲ್ಲಿ ಜಾಗೃತಿಯನ್ನ, ಅರಿವನ್ನ ಮೂಡಿಸಿದ್ದೇವೆ. ಹಾಗಾಗಿ ಇದು ನಿಜಕ್ಕೂ ಅತ್ಯಂತ ಮಹತ್ವದ ನನ್ನ ಅಭಿಪ್ರಾಯವಾಗಿದೆ.